ಪ್ರಥಮ ಬಹುಮಾನ 5,000 ಜೊತೆಗೆ ಒಂದು ಪ್ರಶಸ್ತಿ ಪತ್ರವನ್ನು ಒಳಗೊಂಡಿದೆ. ನಾನು ನಮ್ಮ ಮೊಹಮ್ಮದ್ ಕುನ್ನಿ ಅವರಿಗೆ ನಾನು ವಿನಿಸ್ಕೊಳ್ತಾ ಇದ್ದೇನೆ. ಅವರು ಈ ಬಹುಮಾನವನ್ನು ನೀಡಬೇಕಾಗಿರಲ್ಲ ಅಂತ ಕೇಳ್ಕೊಳ್ತಾ ಇದ್ದೇನೆ. ರಾಜೇಶ್ವರಿ ಹೆಗಡೆ ಅವರು. ಧನ್ಯವಾದಗಳು ಸರ್. ಇನ್ನು ಕೆಲವರಿಗೆ ಓದಿಯೇ ಅಂದರೆ ತಾವು ಸ್ವತಃ ಖರೀದಿ ಮಾಡಿಯೇ ಓದಬೇಕು ಅನ್ನುವಂಥ ಅವಕಾಶ ಇಲ್ಲದೇ ಇರೋರಿಗೂ ಕೂಡ ಗ್ರಂಥಾಲಯಗಳು ಸಾಕಷ್ಟು ಇರ್ತವೆ. ನಮ್ಮ ಜ್ಞಾನವನ್ನು ಬೆಳೆಸಿಕೊಳ್ಳಬೇಕು ಅನ್ನೋದ್ರೆ ನಮಗೆ ಸಾಕಷ್ಟು ಅವಕಾಶಗಳಿದ್ದಾವೆ. ಈ ನವ ಮಾಧ್ಯಮ ಯುಗದಲ್ಲಂತೂ ಮತ್ತು ಮಾತೇ ಇಲ್ಲ, ಅಷ್ಟು ಅವಕಾಶಗಳಿದ್ದಾವೆ. ಸರಿ, ನಮ್ಮಲ್ಲಿ ಒಂದಿಷ್ಟು ಪುಸ್ತಕ ಇದೆ ಅಂತ ಇಟ್ಕೊಳ್ಳಿ, ನಾವು ದಿನಾಲು ಗ್ರಂಥಾಲಯಕ್ಕೆ ಭೇಟಿ ಮಾಡ್ತೇವೆ ಅಂತ ಇಟ್ಕೊಳ್ಳಿ, ಎಲ್ಲ ಪತ್ರಿಕೆಗಳನ್ನು ತರಿಸ್ತೇವೆ ಅಂತ ಇಟ್ಕೊಳ್ಳಿ. ಆದರೆ ಆ ಓದಿದ ಏನು ಒಳ್ಳೆಯ ಅಂಶಗಳಿರ್ತಾವಲ್ಲ ಅವನ್ನು ನಾವು ಅನ್ವಯಿಸಿಕೊಳ್ಳದೇ ಇದ್ದರೆ, ನಾನು ಶಿಕ್ಷಕಿಯಾಗಿ ನನ್ನ ವಿದ್ಯಾರ್ಥಿಗಳಿಗೆ ಅದನ್ನು ಮನವರಿಕೆ ಮಾಡಿಕೊಡದಿದ್ದರೆ ನನ್ನಲ್ಲಿ 10,000 ಪುಸ್ತಕ ಇದ್ದರೇನು, 10,000 ಬೆಲೆಯ ಪುಸ್ತಕ ಇದ್ದರೇನು ಅಲ್ವಾ? ಹಾಗಾಗಿ ನಮಗಿಲ್ಲಿ ಅವಕಾಶವನ್ನು ಪ್ರತಿ ವರ್ಷ ಕೊಡ್ತಾ ಇದ್ದಾರೆ. ಒಂದಿಷ್ಟು ಜ್ಞಾನವನ್ನು ಗಳಿಸಲಿಕ್ಕೆ, ಒಂದಿಷ್ಟು ನಮ್ಮ ಬರಹದ ವಿಸ್ತಾರವನ್ನು ಮಾಡಿಕೊಳ್ಳಿಕ್ಕೆ ಇಂತಹ ಸದವಕಾಶವನ್ನು ನೀಡಿದಂತಹ ಈ ಬಳಗಕ್ಕೆ ಪ್ರಪ್ರಥಮವಾಗಿ ನಾನು ಆಭಾರಿಯಾಗಿದ್ದೇನೆ. ನನ್ನ ಕುಟುಂಬ ನೀಡಿದಂತಹ ಪ್ರೋತ್ಸಾಹಕ್ಕೂ ಕೂಡ ನಾನು ಆಭಾರಿಯಾಗಿದ್ದೇನೆ. ಅದರಂತೆ ಇಲ್ಲಿ ಒಂದು ವಿಚಾರವನ್ನು ನಾನು ಹೇಳಲೇಬೇಕು ಅಂಥೇಳಿ ಅನಿಸಿತ್ತು. ಪ್ರವಾದಿ ಮಹಮ್ಮದ್ ಅವರು ಕೇವಲ ಇಸ್ಲಾಂ ಧರ್ಮದ ಮಾರ್ಗದರ್ಶಕರಲ್ಲವೇ ಅಲ್ಲ, ಅವರು ಈ ಮನುಕುಲದ ಮಾರ್ಗದರ್ಶಕರು ಅನ್ನೋದನ್ನು ನಾನು ಪ್ರಬಂಧ ಬರೆಯುವಾಗ ಅವರ ಜೀವನ ಚರಿತ್ರೆಯನ್ನು ಓದುವಾಗ ಅನೇಕ ಉದಾಹರಣೆಗಳಿಂದ ಅರಿತುಕೊಂಡೆ. ಅದರಲ್ಲಿ OV ವಿಜಯನ್ ಅಂತ ಒಬ್ಬ ಅವ್ರ ಬಗ್ಗೆ, ಪ್ರವಾದಿಗಳ ಬಗ್ಗೆ ಹೇಳ್ತಾರೆ. ನಮ್ಮ ಮಕ್ಕಳನ್ನು ಅನಾಥ ಮಕ್ಕಳೆದುರು ಮುದ್ದಿಸಬೇಡಿ ಅಂತ ಹೇಳಿ ಪಾಠವನ್ನು ಅರುಹಿದಂತಹ ಪ್ರವಾದಿ ಮಹಮ್ಮದರಿಗಿಂತ ಶ್ರೇಷ್ಠವಾದ ಶಿಕ್ಷಕರನ್ನು ನಾನು ಕಂಡಿಲ್ಲ ಅಂತೇಳಿ ಆ ಸಾಲು ಓದುವಾಗ ನಿಜವಾಗಲೂ ನನಗೆ ಹೃದಯ ತುಂಬಿ ಬಂತು. ಅಂದರೆ ನಾವು ಕೇವಲ ಓದು ಅಂತಾಗ ಅಥವಾ ಪುಸ್ತಕ ಅಂತಾದವಾಗ ಎಷ್ಟೋ ಸರಿ ನಿರ್ಲಕ್ಷ್ಯ ಮಾಡ್ತೇವೆ. ಅದನ್ನು ಮಾಡ್ದೇನೆ ಆ ಓದಿನ ಹವ್ಯಾಸವನ್ನು ನಿರಂತರವಾಗಿ ಇಟ್ಟುಕೊಂಡು ಆ ಒಂದು ಒಳ್ಳೆಯ ಅಂಶಗಳನ್ನು ಅರಿತುಕೊಂಡು ನಮ್ಮ ಜೀವನದಲ್ಲಿ ಪಾಲಿಸಿ ನಮ್ಮ ಎಲ್ಲ ಬಂಧುಗಳಿಗೆ ಅದನ್ನು ಹಂಚಿಕೊಂಡ್ರೆ ಮಾತ್ರ ಏನೋ ಒಂದು ಸಾರ್ಥಕ ಭಾವ ನಮ್ಮಲ್ಲಿ ಉಂಟಾಗ್ತದೆ ಅನ್ನುವಂಥ ಒಂದು ಅನುಭವದ ಮಾತನ್ನು ನಾನು ತಮ್ಮೆದುರು ವ್ಯಕ್ತಪಡಿಸ್ತಾ ನನ್ನ ಮಾತಿಗೆ ವಿರಾಮ ಇಡುತ್ತೇನೆ. 2ನೇ ಸ್ಥಾನವನ್ನು ಪಡೆದಂಥ ಶ್ರೀಮತಿ ತ್ರಿವೇಣಿ H ಶಾಸ್ತ್ರಿ, CRP, ಇವರು ಹೇರಂಗಡಿ, ಹೊನ್ನಾವರ ತಾಲೂಕಿನ ಹೇರಂಗಡಿ.